ಓಕೆ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮಗಳು ನೋಡಿ ಫೋನಲ್ಲಿ ಭರತನಾಟ್ಯ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಹಾಕ್ಕೊಂಡು ಅವಳು ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ಎಷ್ಟು ಡ್ಯಾನ್ಸ್ ಕ್ರೇಜ್ ಅಂದರೆ ಇವಾಗಲೇ ಭರತನಾಟ್ಯ ಮಾಡ್ತಾಳೆ. ಟಿ ವಿನಲ್ಲಿ ನೋಡಿ ಅಲ್ಲಿ ನೋಡ್ಕೊಂಡು ಎಲ್ಲ ಥರನೂ ಮಾಡ್ತಾಯಿದ್ಲು. ಮತ್ತು ಇದು ಅಂಬಲಿ ಮಾಡೋಣ ಅಂದ್ಬಿಟ್ಟು ಮುದ್ದೆ ಇತ್ತು, ಮೊಸರು ಇತ್ತಲ್ಲ ಅದಕ್ಕೆ. ಸೊ ಹಂಗಾಗಿ ಊರಲ್ಲೇ ಇದ್ವಲ್ಲ ಇನ್ನೂ ಅಂಬಲಿ ಮಾಡೋಣ ಹೊರಡಬೇಕು ಇನ್ನೇನು ಅಂದ್ಬಿಟ್ಟು ಅಂಬಲಿ ಮಾಡ್ತಾಯಿದ್ದೆ. ಅಂಬಲಿ ಕುಡ್ಕೊಂಡು ಹೊರಡೋಣ ಅಂತ ಇದು ಮಾಡ್ತಾಯಿದ್ದೆ. ನೋಡಿ ಅಂಬಲಿ ಮಾಡಿದ್ದೀನಿ, ತಿಂಡಿಯಾಗಿತ್ತು, ಸ್ವಲ್ಪ ಮುದ್ದೆ ಇತ್ತು ರಾತ್ರಿ ಅದು. ಸೊ ಅದನ್ನು ಮೊಸರು ಹಾಕ್ಬಿಟ್ಟು ಅಂಬಲಿ ಮಾಡಿದೆ. ಅಂಬಲಿ ಕುಟ್ಕೊಂಡು ಹೊರಡೋಣ ಅಂತ. ಅದು ಹೊರಡೋದೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಂಗೆ ಬೆಂಗ್ಳೂರಿಗೆ ಹೊರಡೋಣ ಅಂದ್ಬಿಟ್ಟು ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಕೊಬ್ರಕ್ಕೆ ಹೋಗಿದ ತಕ್ಷಣ ಬಂದ ತಕ್ಷಣ ಅಂಬಲಿ ಮಾಡಿಕೊಟ್ಟು ಬೇಗ ಹೊರಟ್ಬಿಟ್ಟು ನಾವು ಬೆಂಗಳೂರಿಗೆ ಬಂದುಬಿಟ್ವಿ. ಈಗ ಊರಿಗೆ ಬಂದಿದ್ವಲ್ಲ, ಎಷ್ಟು ದಿನ ತನಕ ಇದ್ವಿ, ಇವಾಗ ಮತ್ತೆ ಬೆಂಗ್ಳೂರಿಗೆ ಹೋಗ್ತಾಯಿದ್ವಿ. ನಾವು ಬೆಂಗಳೂರಲ್ಲಿ ನಾವು ಯಾವ ಥರ ಇರ್ತೀವಿ ಅಂತ ಇನ್ಮೇಲೆ ನೀವು ನೋಡ್ಬೋದು ಡೈಲಿ ವ್ಲಾಗಲ್ಲಿ. ನನ್ನ ಮಗಳು ನಮ್ಮ ಯಜಮಾನ್ರ ನೋಡಿ ಬೇಜಾರಾಗಿತ್ತು ಅಂತ ಅನ್ಕೋತೀನಿ. ಇನ್ಮೇಲೆ ನಮ್ಮ ಅಮ್ಮನೂ ನಮ್ಮ ಜೊತೆ ನೋಡ್ಬೋದು. ಸೊ ಹಂಗಾಗಿ ನಮ್ಮ ಅಮ್ಮಗೆ ಇವಾಗ ಕಣ್ಣು ಆಪ್ರೇಷನ್ ಅಂದರೆ ಮನೇಲಿ ಯಾರು ಅಡುಗೆ ಮಾಡೋರಿಲ್ಲ, ಇದು ಮಾಡೋರಿಲ್ಲ ಅಂದ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತಾ ಇರೋದು. ಓಕೆ ಗೈಸ್, ನೋಡಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ ಬೆಳಗ್ಗೆ ಎದ್ದು ಏಕದಂತಾಯ ವಕ್ರತುಂಡಾಯ ಸಾಂಗ್ ಹಾಕಿದರೆ ಇವಳು ಮೇಡಮ್ ಅವರು ಭರತನಾಟ್ಯ ಡ್ಯಾನ್ಸ್ ಮಾಡ್ತವ್ರೆ. ನಾವಿನ್ನೂ ಸೇರಿಸೇ ಇಲ್ಲ. ಅಲ್ಲಿ ನೋಡ್ಕೊಂಡು ಭರತನಾಟ್ಯ ಸಾಂಗಿಟ್ಟು ಅದು ಚೇರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾವಳೆ. ಬೆಂಗಳೂರಿಗೆ ಬಂದಿದ್ದೀವಿ. ಬ್ಲ್ಯಾಂಕೆಟ್ ಎಲ್ಲ ವಾಷಿಂಗ್ ಹಾಕಿದ್ದೀನಿ ಗೈಸ್. ನೋಡಿ ಇನ್ನೂ ಇಷ್ಟು ಬಟ್ಟೆ ಇದೆ. ಮನೆ ನೋಡಿ ಯಾವ ಥರ ಇದೆ, ತಂದ್ಬಿಟ್ಟು ಎಲ್ಲೆಲ್ಲ ಅಲ್ಲಂಗಂಗೆ ಇಟ್ಟಿದ್ದೀವಿ. ಇವಾಗ ತಿಂಡಿ ಮಾಡ್ಕೊಂಡು ತಿಂದು ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ ಗೈಸ್ ಎಷ್ಟು ಧೂಳಿದೆ ಅಂದರೆ ಸಖತ್ತು ಧೂಳಿದೆ. ಹಾಂ, ಇಲ್ಲಿ ನೋಡಿ ಇವಳಿಗೆ ಬೇರೆ ಶಿಲ್ಪಿ ಬಂದೈತೆ. ಏನೋ ಇದು ಅದೇನೋ ಕಿಂಡರ್ ಜಾಯ್ ಥರ ಏನೋ ತಗೊಂಡ್ಲು ಬೇರೆ ಥರ. ಅದರಲ್ಲೊಂದು ಶಿಲ್ಪಿ ಇತ್ತು, ಅದು ಓದೋಕೆ ಬರ್ತಾ ಇಲ್ಲ, ಚೆನ್ನಾಗಿ ಬರುತ್ತೆ ಸೌಂಡು. ಅಮ್ಮನೂ ಕರ್ಕೊಬಂದಿದ್ದೀವಿ ಗೈಸ್. ಅಮ್ಮಗೆ ಆಪ್ರೇಷನ್ ಆಯ್ತಲ್ಲ, ಸೊ ಹಾಗಾಗಿ ರೆಸ್ಟ್ ಮಾಡಬೇಕು, ಭಾರ ಎತ್ತಬಾರ್ದು, ಧೂಳು ಹೊಗೆ ಎಲ್ಲ ಹೋಗ್ಬಾರ್ದು ಕಣ್ಣಿಗೆ, ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಅಮ್ಮನೂ ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹೊಸ ಹೊಸರದಲ್ಲಿ ಬಂದ್ವಿ. ಅಮ್ಮಗೆ ಡ್ರಾಪ್ಸ್ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಅಮ್ಮ ನೋಡಿ ಅಲ್ಲಿ ಡ್ರಾಪ್ಸ್ ಕೊಟ್ಟಿದ್ದೀವಿ. ಅಮ್ಮ ಅಲ್ಲಿ ಮಲಗವ್ರೆ. ಇವಾಗ ತಿಂಡಿ ಮಾಡಬೇಕು. ಇವಾಗ ಏನು ತಿಂಡಿ ಮಾಡೋದು ಏನು ಎತ್ತ ಇವತ್ತಿನ ಕತೆ ಹೆಂಗೆ ಕ್ಲೀನಿಂಗ್ ಅಂತ ತೋರಿಸ್ತೀನಿ. ಇಲ್ಲಿ ಇವಾಗ ನೋಡಿದ್ರೆ ಶಿಲ್ಪು ಅಂತವಳೆ. 9 ಪಾಲಿಶ್ ಹಾಕಿದ್ರೆ ಅದಕ್ಕೆ ಕಡಿಮೆ ಮಾಡಿ ಅಳಿಸ್ತಾ ಇರೋದು. ರಿಮೋವರ್ ತಗೊಂಡು ನೋಡಿ ಹೆಂಗೆ ಅಳಿಸ್ತವಳೆ. ರೈಟ್ ಹ್ಯಾಂಡಲ್ಲಿ ಊಟ ಮಾಡೋದು, ಲೆಫ್ಟ್ ಹ್ಯಾಂಡಲ್ಲ. ಅವಳು ಹೆಂಗೆ ಒರೆಸ್ಕೊತಾವಳು ನೋಡು. ಹಾಂ, ನೀನೆಲ್ಲ ಹಾಕೊಂಡಿದ್ಯವ? ನಿಂದು ಆಯ್ತಾ? ಕಾಲಿಂದು ಕೈದು ಎಲ್ಲನೂ ಕ್ಲೀನ್ ಮಾಡ್ಕೆ ಆಯ್ತಾ? ನೋಡಿ ಗೈಸ್, ನಮ್ಮ ಅಮ್ಮ ಕರ್ಕೊಂಡ್ಬಂದಿದ್ದೀವಿ. ಏನು ಅನ್ನಿಸ್ತೈತಮ್ಮ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತನಮ್ಮ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ರಾತ್ರಿ ಬಂದು ಗೈಸ್ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೊರಟ್ಬಿಟ್ಟು ಬಂದು ಇವಾಗ ತಿಂಡಿ ಮಾಡಬೇಕು. ಎದ್ಬಿಟ್ಟು ಕೂತಿದ್ದೀವಿ. ಅವಳು 9 ಪಾಲಿಶ್ ರಿಮೂವ್ ಮಾಡ್ಕೊತಾವಳೆ. ಅದು ಅಮ್ಮಗೂ ರಿಮೂವ್ ಮಾಡಿ ಅವಳು ರಿಮೂವ್ ಮಾಡ್ಕೊತಾವಳೆ ಅಲ್ವೇ. ಇಲ್ಲಿ ನೋಡಿದ್ರೆ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ. ಬ್ಲ್ಯಾಂಕೆಟ್ ಎಲ್ಲ 1 ತಿಂಗಳಾಗಿತ್ತು, ಎಲ್ಲ ಸ್ಮೆಲ್ ಬಂದುಬಿಟ್ಟಿತ್ತು ಬೋಸ್ಟ್ ಹಿಡ್ದಂಗೆ. ಸೊ ಹಂಗಾಗಿ ಮನೆ ಬಾಗಿಲು ತೆಗ್ದಿರ್ಲಿಲ್ವಲ್ಲ, ಅದಕ್ಕೆ ಎಲ್ಲ ವಾಷಿಂಗ್ ಹಾಕಿದ್ದೀನಿ. ಇನ್ನೂ ಬಟ್ಟೆ ವಾಷಿಂಗ್ ಮಾಡೋವು ಇನ್ನೂ ಇಷ್ಟಿದ್ದಾವೆ. ಇವಾಗ ಏನಾದ್ರು ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ಮೇಡಮ್ ಅವ್ರು ನೋಡಿದ್ರೆ ಇವಳು ಚಿಂತೆ ಅಲ್ವೇ. ಅದ್ಯಾಕೆ 9 ಪಾಲಿಶ್ ಹಾಕತ್ತಳಂತೆ ರಿಮೂವ್ ಮಾಡ್ಕೊತಾರಂತೆ. ಏನಕ್ಕೆ ಹಾಕೋಣದೇನಕ್ಕೆ? ನೀವು ರಿಮೂವ್ ಮಾಡೋದೇನಕ್ಕೆ ಮತ್ತೇನಕ್ಕೆ ಹಾಕತ್ತೀರಾ ರಿಮೂವ್ ಮಾಡೋದಾದ್ರೆ ನೀವು? ಹಬ್ಬಕ್ಕೆ ಹಾಕೊಳ್ಳಿ ನೀವು, ಇವಾಗ ಹಾಕೋಬೇಡಿ ಆಯ್ತಾ? ಚಿನ್ನಿಯಪ್ಪನ ಮದ್ವೆಗೆ ಹಾಕೊಂಡಿರಂತೆ, ಮತ್ತೆ ಹಾಕೇಬೇಡಿ. ಇವಾಗ ಎಲ್ಲಿ ಮದುವೆ? ಚಿನ್ನಿಯಪ್ಪನ ಮದ್ವೆಗೆ ಹಾಕೊಂಡಿರಂತೆ, ಹಾಕೊಡ್ತೀನಿ ಅಂತ ಹೇಳ್ದೆ. ಏನ? ನೀನು ಯಾರು ಮದುವೆ ಐತಿ ಚಿರಿ? ನೀನು ಮದುವೆ ಮಾಡ್ಬೇಕಾ? ಯಾರ್ದ? ನಿಂದೆಯಾ? ನೀನು ಯಾವಾಗ ಮದುವೆ ಐತಿಯಾ? ಏನವ? ಯಾವಾಗವ ನೀನು ಮದುವೆ ಆಗೋದು? ಚಿನ್ನಿಯಪ್ಪನ ಥರ ಬನ್ನಿ ಇಲ್ಲಿ. ಅಲ್ಲೇನೋ ಹೋದ್ರಿ ಕಮ್ಮಿ ಸೈಡ್. ಬನ್ನಿ ಒಳಗಡೆ, ಬನ್ನಿ ಒಳಗಡೆ ಮಾಡಿ ಬನ್ನಿ. ಅಲ್ಲಿ ಯಾರೂ ಇಲ್ಲ ತಾನೆ? ಅಲ್ಲಿ ಅಜ್ಜಿ ಮನೆ ಹಂಗೆ ಹೊರಗಡೆ ಹೋಗಂಗಿಲ್ಲ. ಬನ್ನಿ, ರಿಮೂವ್ ಮಾಡ್ಕೊಂಡು ಅದನ್ನು ನಾವು ಹೊರಗಡೆ ಕೆಸಿರಿ. ಓಕೆನಾ?
ಸ್ವಲ್ಪ ಕೆಳಗಡೆ ಬಂದಿದ್ರ ಸೊಪ್ಪವರು ಏನು ಕಂಫರ್ಟು ಕಂಫರ್ಟ್ ಹಾಕ್ಬೇಕು ಬಟ್ಟೆಗಿರ್ಲಿಲ್ಲ ಅದಕ್ಕೆ. ಇದು ಲಿಕ್ವಿಡು ಅದು ಸ್ವಲ್ಪ ಐತಿ ಇವಾಗ ಮತ್ತೆ ಹಾಕಕ್ಕೆ ಒಟ್ಟಿಗೆ ಬುಕ್ ಮಾಡೋದಲ್ವಾ. ಓಕೆ ಕಂಫರ್ಟ್ ಅಂಗಡಿ ಈಗ ನೀನು ಅಂಗಡಿ ಹೋಗಿ ತಗೊಬಂದಿದ್ದ ಗಾಡಿ ಸ್ಟಾರ್ಟ್ ಆಯ್ತಾ. ನಾವಿವಾಗ ಅಲ್ಲಿಂದ ಬಂದು ಫ್ರಿಡ್ಜಲ್ಲಿ ಏನೇನು ಇಟ್ಟಿದ್ವಿ ಎಲ್ಲ ತೆಗಿಬೇಕಿತ್ತು, ಯಾಕೆಂದರೆ ಸುಮ್ಮನೆ ಒಂದು ತಿಂಗಳು ಒಂದೂವರೆ ತಿಂಗಳು ಹೋಗಿದ್ವಲ್ಲ ಊರಿಗೆ. ಸೊ ಹಂಗಾಗಿ ಏನು ಓಪನ್ ಮಾಡಿರೋದು ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ತೆಗೆದ್ಬಿಟ್ಟು ತಂದರೆ ತರಕಾರಿ ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ತೆಗೆದು ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮನೆಯವರು, ಕ್ಲೀನ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಇವಳು ನೋಡಲಿ ಅಜ್ಜಿ ಮೊಮ್ಮಗಳು ಕುತ್ಕೊಂಡು ಆಟ ಆಡ್ಕೊಂಡು ಮಾತಾಡ್ತಾಯಿದ್ರು. ಸೊ ಟಿ ವಿ ಸೌಂಡ್ ಕೊಟ್ಟಿದ್ದೀರ, ಸೊ ವಾಯ್ಸು ಅದು ಇದು ಬರುತ್ತೆ ಅಂದ್ಬಿಟ್ಟು ಏನೋ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲ ನಮ್ಮನೆಯವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಊರಿಂದ ಬಂದ ತಕ್ಷಣ ಎಷ್ಟು ಗಲೀಜಾಗಿತ್ತು ಮನೆ ಗೊತ್ತಾ. ಇಲ್ಲಿ ಸಾಂಬಾರು ಇಟ್ಟಿದ್ದೀನಿ, ಸಾಂಬಾರು ಮಾಡಬೇಕು. ಸೊಪ್ಪಿನ ಸಾರು, ಮುದ್ದೆ, ಪಲ್ಯ, ಇಲ್ಲಿ ಮುದ್ದೆ ಕುದೀತೈತಿ. ಮುದ್ದೆ ಬೆಳಗ್ಗೆ ಪ್ರೂಫಿಟ್ ಮಾಡಿದ್ದೆ, ಮಾಡ್ಕೊಂಡು ತಿಂದ್ವಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮನೆಯೆಲ್ಲ ತುಂಬ ಗಲೀಜಾಗಿತ್ತು. ಹಂಗೆ ಬೇಗ ಮಾಡ್ಕೊಂಡು ತಿಂದ್ವಿ, ಟೈಮ್ ಆಗುತ್ತೆ ಅಂತ. ಮಧ್ಯಾಹ್ನ ಸೊಪ್ಪಿನ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ದೀನಿ. ಸೊ ಹಂಗಾಗಿ ನಮ್ಮಮ್ಮ ಶುಗರ್ ಇದೆಯಲ್ಲ, ಸೊ ಹಂಗಾಗಿ ಸ್ವಲ್ಪ ಮುದ್ದೆ ಬೇಕೇ ಬೇಕು ಕಂಪಲ್ಸರಿ. ಪಲ್ಯ ತರಕಾರಿ ಅಂತ ಏನಾದ್ರು ಒಂದು ಬೇಕು. ಶುಗರ್ ಜಾಸ್ತಿ ಆಗಿದೆ, ಕಣ್ಣು ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಪಲ್ಯ ತರಕಾರಿನೇ ಕೊಡೋಣ, ಅನ್ನ ಕೊಡೋದು ಬೇಡ ಸದ್ಯಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಬೇಜಾರಾಗ್ದಂಗೆ ಯಾವ್ಯಾವ ತಿಂಡಿ ಮಾಡ್ಕೊಡ್ಬೋದು ಶುಗರ್ ಪೇಷಂಟ್ಗಳಿಗೆ ಅಂದ್ಬಿಟ್ಟು ಮಾಡ್ಕೊಡ್ತಾಯಿದ್ವಿ.